ಏನಾದ್ರೂ ನಿಮಗೆ ಬ್ಯಾಂಕ್ ಅಲ್ಲಿ ದುಡ್ಡು ಇಡೋದು ಸೇಫ್ ಅನ್ಸಿದ್ರೆ ಅದು ನಿಮ್ ಭ್ರಮೆ. ನಮ್ದು ರಾಜಸ್ಥಾನ್ ಅಜ್ಮೇರ್ದು ಕೇಸ್ ಇದು. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕಳ್ಳರು ಬಂದ್ರು, ಕಟ್ಟಡದಿಂದ ರೂಫ್ ಕಟ್ ಮಾಡಿ ಸೀದಾ ಲಾಕರ್ ರೂಮ್ ಅಲ್ಲಿ ಹೋದ್ರು. ಲಾಕರ್ ರೂಮ್ ಅಲ್ಲಿ 112 ಲಾಕರ್ ಇದ್ವು. ಅದ್ರಾಗೆ ಅವ್ರು ಮುರಿದಿದ್ದು ಬರೀ 2 ಲಾಕರು, ಬೇರೆ 110 ಲಾಕರ್ ಅವ್ರು ಟಚ್ ಮಾಡಿಲ್ಲ. ಈಗ 2 ಲಾಕರ್ದಲ್ಲಿ 107 ತೊಲೆಸ್ ಗೋಲ್ಡ್, 850 ಗ್ರಾಮ್ ಸಿಲ್ವರ್ ಇತ್ತು. ಅದ್ರದ್ದು ವ್ಯಾಲ್ಯೂ 2 ಕೋಟಿ ಏನೋ ಇತ್ತು. ಈಗ ಇಷ್ಟಕೊಂಡು ಕೇಳಿ ನಿಮ್ಗೆ ಗೊತ್ತಾಗಿರ್ಬೋದು ಇದು ರ್ಯಾಂಡಮ್ ಕಳ್ತನ ಅಂತೂ ಅಲ್ಲ, ಇದು ಫುಲ್ ಪ್ಲಾನಿಂಗ್ ಮಾಡಿರೋದು ಕಳ್ತನ. ಆಮೇಲೆ ಇನ್ಸೈಡ್ ಇನ್ಫಾರ್ಮೇಶನ್ ಇತ್ತು ಯಾವ ಲಾಕರ್ ಅಲ್ಲಿ ಎಷ್ಟು ಇದೆ ಅಂತ. ಈಗ ಶಾಕಿಂಗ್ ಮಾತು ಕೇಳ್ರಿ, ಆ ಬ್ಯಾಂಕ್ ಅಲ್ಲಿ ಒಬ್ಬನ್ ಸೆಕ್ಯೂರಿಟಿ ಗಾರ್ಡು ಇದ್ದಿಲ್ಲ, ಆಮೇಲೆ ಲಾಕರ್ ರೂಮ್ ಅಲ್ಲಿ ಒಂದು CCTV ಕ್ಯಾಮ್ರಾನು ಇದ್ದಿಲ್ಲ, ಅಂದ್ರೆ ಸೆಕ್ಯೂರಿಟಿ 0. ಈಗ ಬ್ಯಾಂಕರ್ ಏನ್ ಹೇಳಕತ್ತಾರ ಗೊತ್ತಾ, ಕಳ್ತನ ಇರೋದು ನಿಮ್ ಸಮಾನ, ನಮ್ಮ ಮೇಲೆ ಏನ್ ಲ್ಯಾಬಿಲಿಟಿ ಇಲ್ಲ. ಅಂದ್ರೆ 2 ಕೋಟಿ ಏನ್ ಬ್ಯಾಂಕ್ ಅಲ್ಲಿ ಇತ್ತಲ್ಲ ಅದ್ರದ್ದು ಕಾಂಪನ್ಸೇಷನ್ ಸಿಗೋದು ಬರೀ 4 ಲಕ್ಷ. ಅಂದ್ರೆ ರೂಲ್ ಏನ್ ಹೇಳ್ತಂದ್ರೆ ಬ್ಯಾಂಕು ಲಾಕರ್ದು ಎಷ್ಟು ಚಾರ್ಜ್ ಮಾಡ್ತಾರಲ್ಲ ಕಾಂಪನ್ಸೇಷನ್ ಅಲ್ಲಿ ಅದ್ರದ್ದು 100 ಪಟ್ಟು ಅಷ್ಟೇ ಕೊಡ್ತಾರೆ ನಿಮಗೆ. ನಾವು ದುಡ್ಡು ನಾವು ಬ್ಯಾಂಕ್ ಅಲ್ಲಿ ಹಾಕಿರ್ತೀವಿ, ಮನೆಗೆ ಸೇಫ್ ಇರಲ್ಲಪ್ಪ, ಅದಕ್ಕೆ ಬ್ಯಾಂಕ್ ಅಲ್ಲಾರು ಸೇಫ್ ಇರ್ತಾವು. ಆದ್ರೆ ಬ್ಯಾಂಕ್ ನಿಮಗೆ ಲಾಕರ್ ಸೇಫ್ಟಿ ಅಷ್ಟೇ ಕೊಡ್ಬೋದು, ಗ್ಯಾರಂಟಿ ಕೊಡಲ್ಲ. ಧನ್ಯವಾದ.